ಸರ್, ಗೃಹ ಸಚಿವರು ಆ ಗೃಹ ಇಲಾಖೆ ಇದೆಯಾ ಇಲ್ಲೋ ಅಂತೇಳಿ ನಮ್ಗೆ ಕಾಣುತ್ತೆ. ಅದು ಸತ್ತಿದೆಯೋ ಬದುಕಿದೆಯೋ ಅಂತ. ಎಷ್ಟು ಮರ್ಡರ್ಗಳು, ಎಷ್ಟು ಅತ್ಯಾಚಾರಗಳು. ಜನ ಇವತ್ತು ಸೆಕ್ಯೂರಿಟಿನೇ ಇಲ್ಲ. ಮನೆ ನುಗ್ಗೋದು, ಚೈನ್ ಸ್ನ್ಯಾಚಿಂಗು ಅಭ್ಯಾಸವಾಗಿ ಪ್ರತಿ ದಿವಸ ನಿಮ್ಮ ಮೀಡಿಯಾದಲ್ಲೇ ತೋರಿಸ್ತಾರೆ. ನಮಗೆ ಈಗ ರಾತ್ರಿ ಕೂತ್ಕೊಂಡು ನಿಮ್ಮ ಟಿ ವಿ ಮಾಧ್ಯಮ ನೋಡಲಿಕ್ಕೆ ಒಂಥರ ಬೇಜಾರಾಗುತ್ತೆ. ರಾತ್ರಿ ನಿದ್ರೆ ಬರೋದಿಲ್ಲ. ಏನಪ್ಪ ಇದು, ಮನುಷ್ಯ ತಿಂತಾ ಇದ್ದಾನೆ ಕರ್ನಾಟಕದಲ್ಲಿ ಅಂತೇಳಿ ಆಗಿದೆ. ಯಾವುದೇ ಬಿಗಿ ಇಲ್ಲ. ಪೊಲೀಸವ್ರನ್ನ ಸ್ವತಂತ್ರವಾಗಿ ಪೊಲೀಸ್ ಇಲಾಖೆಯನ್ನು ಕೆಲಸ ಮಾಡಲಿಕ್ಕೆ ಈ ಸರ್ಕಾರ ಬಿಡ್ತಾ ಇಲ್ಲ. ಹೇಳಿದ್ದಾರೆ ಸರ್, ಇದೆಲ್ಲವೂ ಕೂಡ ಸರ್ಕಾರಿ ಪ್ರಾಯೋಜಿತವಾಗಿರ್ತಕ್ಕಂಥ ಕೆಲಸಗಳು, ನಾಟಕಗಳು ಮತ್ತು ಧರ್ಮಸ್ಥಳದಂಥ ನಮ್ಮ ಸನಾತನ ಮೌಲ್ಯಗಳನ್ನು ಎತ್ತಿ ಹಿಡಿತಕ್ಕಂಥ ಒಂದು ನಮ್ಮ ಶ್ರದ್ಧಾ ಕೇಂದ್ರ ಏನಿದೆ, ಇದಕ್ಕೆ ಅಪಮಾನ ಮಾಡುವಂಥ, ಇದನ್ನು ಡಿಫೇಮ್ ಮಾಡುವಂಥ ವ್ಯವಸ್ಥಿತವಾದಂಥ ಕುತಂತ್ರ ಎಡಪಂಥೀಯರ ಜೊತೆಗೆ ಸೇರಿ ನಮ್ಮ ಸರ್ಕಾರ ಇದನ್ನು ಮಾಡ್ತಾಯಿದೆ. ಸರ್ಕಾರವೇ ಮಾಡ್ತಾಯಿದೆ. ಹಾಗಾಗಿ ಒಂದು SIT ರಚನೆ ಮಾಡೋದು, ಅದು ಎಷ್ಟೋ ವರ್ಷಗಟ್ಟಲೆ ಅದನ್ನು ತನಿಖೆ ಮಾಡೋದು. ರಮ್ಯಾ ಅವ್ರನ್ನ ಮೀಡಿಯಾದಲ್ಲಿ ಏನೋ ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಹಂಗಿಸಿದ್ರು ಅಂತೇಳಿ, ಯಾರೋ ಹಂಗಿಸಿದ್ರು ಅಂತೇಳಿ ಹೇಳಿ ಈಗ ಜೈಲೊಳಗೆ ತೊಗೊಂಡು ಹಾಕಿ ಎಷ್ಟು ದಿವಸ ಆಯ್ತು ಹೇಳಿ. ಹಾಗಾದರೆ ಧರ್ಮಸ್ಥಳದ ವಿರುದ್ಧ ಇಷ್ಟೊಂದು ಕೆಟ್ಟ ರೀತಿಯಿಂದ ಅಪಪ್ರಚಾರ ಮಾಡಿರ್ತಕ್ಕಂಥ ಯೂಟ್ಯೂಬರ್ಸನ್ನು ಏನು ಮಾಡಿದ್ದಾರೆ? ಇದೇನೆ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಸರ್ಕಾರ ಲಾ ಆ್ಯಂಡ್ ಆರ್ಡರ್ ಸಿಚುವೇಷನ್ನು ಇಷ್ಟು ಹದಗೆಟ್ಟಿದೆ. ಅದಲ್ಲದೆ ಜಾತಿಗಳನ್ನು ಎತ್ತುಕಟ್ಟೋದು. ಮೊನ್ನೆ ನೋಡಿದ್ರೆ ನೀವು ನಮ್ಮ ಪ್ರಿಯಾಂಕ್ ಖರ್ಗೆ ಅವರ ಕ್ಷೇತ್ರದಲ್ಲಿ RSS ಪಥಸಂಚಲನ ಮಾಡಬೇಕು ಅಂತ ಹೇಳಿದ್ರೆ 2-3 ಜಾತಿ ಸಂಘಟನೆಗಳನ್ನು ಎತ್ಕಟ್ಟಿಟ್ಟಿದ್ದಾರೆ. ಅಲ್ಲಿ ಅಂತೂ ಆರ್ಮಿ ಅಂತೇಳಿ ಪ್ರಾರಂಭ ಮಾಡಿದ್ದಾರೆ. PFI ಮಾಡಿದ್ದಾರೆ. ಭೀಮ್ ಆರ್ಮಿ ಅಂತ. ಇವ್ರಿಗೆ ಯಾಕೆ ಆರ್ಮಿ ಗೊತ್ತಿಲ್ಲ. ಅಂದರೆ RSS ಯಾರ ವಿರುದ್ಧವೂ ಇಲ್ಲ. RSS ಸ್ವತಃ ಬರೆದು ಕೊಟ್ಟಿದೆ, ನೀವು ಅವರಿಗೂ ಕೊಡಿ ಅವಕಾಶ ಅಂತ. ನಮಗೂ ಒಂದು ದಿನ ಕೊಡಿ ಅಂತ. RSS ಯಾರ ವಿರುದ್ಧ ಮಾಡಿದೆ? 100 ವರ್ಷದಲ್ಲಿ RSS ಪಥಸಂಚಲನದಲ್ಲಿ ಒಂದು ಘಟನೆ ಕೂಡ ಆಗಲಿಲ್ಲ. ಆದ್ದರಿಂದ ಇದು ಸರ್ಕಾರ ತನ್ನ ವೈಫಲ್ಯತೆಯನ್ನು ಮುಚ್ಚಿಕೊಳ್ಳಲಿಕ್ಕಾಗಿ ಬೇರೆ ಇದನ್ನು ಕ್ರಿಯೇಟ್ ಮಾಡುವಂಥ ಕೆಲಸವನ್ನು ಮಾಡಿದೆ.